ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ. ವಿಧಾನಸಭೆ ಕಲಾಪದಿಂದ ದೂರ ಉಳಿತಾರ ಸಿದ್ದರಾಮಯ್ಯ. ಕ್ಯಾಬಿನೆಟ್ ವಿಸ್ತರಣೆಯ ಬಗ್ಗೆ ತಣ್ಣಗಾಗದ ಮಾಜಿ ಸಿಎಂ ಅಸಮಾಧಾನ. ಹಾಗಾದರೆ ಬಸವರಾಜ ಶಿವಣ್ಣನವರಿಗೆ ಸಚಿವ ಸ್ಥಾನ ನೀಡದಿರೋದಕ್ಕೆ ಮುನಿಸು ಹಾಗೆ ಬಾಕಿ ಉಳಿಸಿಕೊಂಡಿದ್ದಾರಾ? ಇನ್ನು ಕಲಾಪದಿಂದ ಸಿದ್ದರಾಮಯ್ಯನವರು ದೂರ ಉಳಿತಾರ? ಬಸವರಾಜ ಶಿವಣ್ಣನವರಿಗೆ ಸಚಿವ ಸ್ಥಾನ ನೀಡದಿರೋದಕ್ಕೆ ಮುನಿಸು. ಹೈಕಮಾಂಡ್ ವಿರುದ್ಧವೇ ಅಸಮಾಧಾನಗೊಂಡಿರುವಂತಹ ಸಿದ್ದರಾಮಯ್ಯ ಶಿವಣ್ಣನವರಿಗೆ ಮಂತ್ರಿಗಿರಿ ಸಿಗದಿರೋದಕ್ಕೆ ಸದನಕ್ಕೆ ಬರೋದಿಲ್ವಾ? ಸಿದ್ದರಾಮಯ್ಯ ನಿರ್ಧಾರದಿಂದ ವರಿಷ್ಠರಿಗೂ ಮತ್ತು ಸಿಎಂಗೂ ಟೆನ್ಷನ್ ಶುರುವಾಗಿದೆ. ಡಿಕೆ ಕಡೆಯಿಂದಲೂ ಸಿದ್ದರಾಮಯ್ಯ ಮನವೊಲಿಕೆಗೆ ಯತ್ನಗಳು ವಿಫಲಾಯಿತ. ಸಿದ್ದರಾಮಯ್ಯ ಸದನಕ್ಕೆ ಬರದಿದ್ರೆ ವಿಪಕ್ಷಗಳಿಗೆ ಅಸ್ತ್ರವಾಗುತ್ತಾ? ಸದನದಿಂದ ಸಿದ್ದರಾಮಯ್ಯ ದೂರ ಉಳಿದ್ರೆ ರಾಜ್ಯದ ಜನತೆಗೆ ಯಾವ ತರಹದ ಸಂದೇಶಗಳು ಹೋಗ್ತವೆ? ನಿಜಕ್ಕೂ ಇದು ಅತಿ ದೊಡ್ಡ ಪೊಲಿಟಿಕಲ್ ಡೆವಲಪ್ಮೆಂಟು. ಎಸ್, ಸಂಪರ್ಕದಲ್ಲೇ ಇದ್ದಾರೆ ಮಾರುತಿ. ಒಂದು ವೇಳೆ ಸೆಷನ್ಗೆ ಸಿದ್ದರಾಮಯ್ಯನವರು ಬಾರದೇ ಹೋದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಇದು ಒಂದು ತರಹದ ಇಂಡೈರೆಕ್ಟ್ಲಿ ಮುಜುಗರ. ಇನ್ನು ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ ಪ್ರಯತ್ನ ಪಡುವಂಥ ಬಿಜೆಪಿ ಜೆಡಿಎಸ್ ಅವರ ಬಾಯಿ ಮುಚ್ಚೋದಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಸಾಧ್ಯ ಆಗೋದಿಲ್ಲ ಅಂತ ಸಾಯಿಲ್. ಹೌದು, ಯಾಕೆಂದ್ರೆ ಸಿದ್ದರಾಮಯ್ಯವರು ಒಂದಷ್ಟು ಅಸಮಾಧಾನವನ್ನ ಹೈಕಮಾಂಡ್ ವಿರುದ್ಧ ಗೊಂಡಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಂತಹ ಶಿವಣ್ಣ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಕೂಡ ಅವರು ಒತ್ತಾಯವನ್ನ ಮಾಡಿದ್ರು. ಅವರು ತೆಗೆದುಕೊಂಡು ಹೋದ ಪಟ್ಟಿಯಲ್ಲೂ ಕೂಡ ಅವರ ಹೆಸರನ್ನ ಮೆನ್ಷನ್ ಮಾಡಿದ್ರು. ಬಟ್ ಹೈಕಮಾಂಡ್ ಒಂದಷ್ಟು ಲೆಕ್ಕಾಚಾರನ ಮತ್ತೊಂದು ಮಹಿಳೆಯರಿಗೆ ಕೊಡಬೇಕು ಅಂತ ಲೆಕ್ಕಾಚಾರದಿಂದಲೂ ಕೂಡ ಗಾಯತ್ರಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ನಿರ್ಧಾರ ಮಾಡಿ ಒಂದು ಪಟ್ಟಿಯನ್ನ ಕಳಿಸುತ್ತೆ. ಇದರಿಂದ ಸಿದ್ದರಾಮಯ್ಯ ಅವರು ಅಸಮಾಧಾನಗೊಳ್ಳುತ್ತಾರೆ. ಯಾವುದೇ ಕಾರಣಕ್ಕೂ ಗಾಯತ್ರಿ ಶಾಂತೇಗೌಡರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬಾರ್ದು ಅಂತ ಅದಕ್ಕೆ ಅಡ್ಡಿಯನ್ನ ತರ್ತಾರೆ. ಹೈಕಮಾಂಡ್ ಕೂಡ ಅದನ್ನು ಒಪ್ಪುತ್ತೆ. ಹೀಗಾಗಿ ಅವ್ರಿಗೆ ಗಾಯತ್ರಿ ಶಾಂತೇಗೌಡರು ಕೂಡ ಸಚಿವ ಸ್ಥಾನವನ್ನ ಸ್ವೀಕಾರ ಮಾಡಲ್ಲ. ಬಟ್ ಈಗಿರುವಂತ ಮುಂದಿನ ಜವಾಬ್ದಾರಿ ಮತ್ತು ಟೆನ್ಷನ್ ಹೈಕಮಾಂಡ್ಗೂ ಮತ್ತು ಸಿಎಂಗೆ ಇರುವಂತದಂದ್ರೆ ಬಸವರಾಜ ಶಿವಣ್ಣ ಅವರಿಗೆ ಸಚಿವ ಸ್ಥಾನ ಕೊಡೋವರೆಗೂ ಕೂಡ ನಾನು ಸೆಷನ್ಗೆ ಬರಲ್ಲ ಅಂತ ಹೈಕಮಾಂಡ್ಗೂ ಮತ್ತು ಸಿಎಂಗೆ ಈಗಾಗಲೇ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಎಂಬ ಚರ್ಚೆ ಕಾಂಗ್ರೆಸ್ನಲ್ಲಿ ಇದೆ. ಇದು ಒಂದಷ್ಟು ಡ್ಯಾಮೇಜ್ ಕೂಡ ಹೆಚ್ಚಾಗ್ತಿದೆ. ಪ್ರಮುಖವಾಗಿ ಈಗಾಗಲೇ ಅವರು ಮೈಸೂರಿನಲ್ಲೇ ಬಿಟ್ಟಿರೋದು. ಅಂದ್ರೆ ನಾಳೆ ಸೆಷನ್ ಇದ್ರು ಕೂಡ ಸದ್ಯದಲ್ಲಿ ಈಗ ಮೈಸೂರಿನಲ್ಲೇ ಸಿದ್ದರಾಮಯ್ಯ ಇರೋದ್ರಿಂದ ಮತ್ತಷ್ಟು ಆತಂಕ ಹೈಕಮಾಂಡ್ಗೂ ಕೂಡ ಮತ್ತು ಸಿಎಂಗೂ ಇರುವಂತ. ಇದನ್ನ ಯಾವ ರೀತಿ ಮನವೊಲಿಸಬೇಕು ಅನ್ನೋ ಪ್ರಯತ್ನ ಹೈಕಮಾಂಡ್ ಕಡೆಯಿಂದ ಕೂಡ ಆಗ್ತಿದೆ. ಈಗಾಗಲೇ ಕಳೆದ 3 ದಿನಗಳ ಹಿಂದೆ ಸಿಎಂ ಅವರು ಕೂಡ ಸಿದ್ದರಾಮಯ್ಯನ ಭೇಟಿಯಾಗಿ ಯಾವ ರೀತಿ ಲೆಕ್ಕಾಚಾರ ನಡೀತಿದೆ, ಬದಲಾವಣೆ ಬಗ್ಗೆಯೂ ಕೂಡ ಚರ್ಚೆ ಆಗ್ತಿದೆ. ಅದ್ರ ಬಗ್ಗೆಯಲ್ಲೂ ಕೂಡ ಸಂಪೂರ್ಣವಾಗಿ ಮಾತುಕತೆಯನ್ನು ನಡೆಸಿದ್ರು ಕೂಡ ಸಿದ್ದರಾಮಯ್ಯರು ಯಾವುದೇ ಕಾರಣಕ್ಕೂ ಬಸವರಾಜ ಶಿವಣ್ಣ ಅವರಿಗೆ ಸಚಿವ ಸ್ಥಾನ ಕೊಡೋದಂಕ ನಾನು ಸದನಕ್ಕೆ ಬರಲ್ಲ ಅಂತ ಹೈಕಮಾಂಡ್ ಮುಂದೆ ಮತ್ತು ಸಿಎಂ ಮುಂದೆ ಹೇಳಿದ್ದಾರೆ ಎಂಬ ಚರ್ಚೆ ಇರೋದ್ರಿಂದ ಇದು ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ. ಪ್ರಮುಖವಾಗಿ ಡಿ.ಕೆ.ಶಿ ಅವರಿಗೆ ಸಿಎಂ ಆದ ನಂತರ ಮೊದಲ ಸೆಷನ್ ಆಗಿರೋದ್ರಿಂದ ಅವ್ರ ಸಪೋರ್ಟ್ವಾಗಿ ಸಿದ್ದರಾಮಯ್ಯ ಅವಶ್ಯಕತೆ ಇರುತ್ತೆ. ಯಾಕೆಂದ್ರೆ ಸುದೀರ್ಘ ರಾಜಕೀಯ ಅನುಭವ ಹೊಂದಿರುವಂತ ಸಿದ್ದರಾಮಯ್ಯರ ಒಂದಷ್ಟು ಲೆಕ್ಕಾಚಾರಗಳು ಇರುತ್ತೆ. ಹೀಗಾಗಿ ಅವರ ಅವಶ್ಯಕತೆ ಕೂಡ ಡಿ.ಕೆ.ಶಿ ಅವ್ರಿಗೆ ಇರುತ್ತೆ. ಇದು ಬರದೇ ಇದ್ರೆ ವಿಪಕ್ಷಗಳಿಗೂ ಕೂಡ ಒಂದು ರೀತಿಯಾದ ಅಸ್ತ್ರ ಆಗತ್ತೆ ಮತ್ತು ರಾಜ್ಯದ ಜನತೆ, ಯಾಕೆಂದ್ರೆ ಹೇಳಿ ಕೇಳಿ ಸಿದ್ದರಾಮಯ್ಯ ಮಾಸ್ ಲೀಡರ್ ಆಗಿರೋದ್ರಿಂದ ಇದು ರಾಜ್ಯ ಜನತೆಗೂ ಕೂಡ ಬ್ಯಾಡ್ ಮೆಸೇಜ್ ಆಗುತ್ತೆ. ಹೀಗಾಗಿ ಅವನ್ನ ಮನವೊಲಿಸುವ ಪ್ರಯತ್ನ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರ ಕಡೆಯಿಂದಲೂ ಕೂಡ ಆಗ್ತಿದೆ. ಬಟ್ ಅವ್ರು ಬರ್ತಾರ ಇಲ್ವಾ ಎಂಬುದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರೋದು. ಇನ್ನೊಂದ್ ಕಡೆ ಸಾಕಷ್ಟು ವಿಚಾರಗಳ ಬಗ್ಗೆ ಈಗಾಗಲೇ ವಿಪಕ್ಷಗಳು ಚರ್ಚೆ ಮಾಡ್ಬೇಕು ಅಂತಿದ್ದಾರೆ. ಅದು ಎಲ್ಲವೂ ಕೂಡ ಟಕ್ಕರ್ ಕೊಡುವಂತ ಕಾಂಗ್ರೆಸ್ ನಲ್ಲಿ ಹಿರಿಯ ನಾಯಕರಾಗಿರುವಂತದ್ದು ಸಿದ್ದರಾಮಯ್ಯ. ಇದರ ಅವಶ್ಯಕ ಕೂಡ ಇರುತ್ತೆ. ಇವೆಲ್ಲವೂ ಕೂಡ ಲೆಕ್ಕಾಚಾರಿಗೆ ಹೈಕಮಾಂಡ್ ಮತ್ತು ಸಿಎಂ ಅವರು ಯಾವ ರೀತಿ ಮನವೊಲಿಸ್ತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕು. ಸಾಯಿಲ್, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ.